ಗಂಡ ಹೆಂಡತಿ ಮಧ್ಯೆ ಜಗಳ ಬರೋದು ಮೂರನೇ ವ್ಯಕ್ತಿಯಿಂದ. ಯಾವಾಗಲೂ ಒಂದು ಮಾತನ್ನು ನೆನ್ಪಿಟ್ಟುಕೊಳ್ಳಿ. ಹೆಂಡತಿ ವಿರುದ್ಧ ಗಂಡನ ಮನೆಯವರು ನಿಂತಾಗ ಗಂಡ ಆದವನು ಕೋಟೆಯಂತೆ ನಿಂತು ಅವಳನ್ನು ಕಾಪಾಡಬೇಕು. ಅದನ್ನು ಬಿಟ್ಟು ಮನೆಯವರ ಮುಂದೆ ಅವಳನ್ನು ಬಿಟ್ಟು ಕೊಡಬಾರದು. ಅವಳಿಗೆ ನೋವು ಆಗೋದೇ ಇರೋ ಥರ ನೋಡಿಕೊಳ್ಳಬೇಕು. ಅದು ಗಂಡನ ಕರ್ತವ್ಯ. ಗಂಡ ಹೆಂಡತಿ ಮಧ್ಯೆ ತುಂಬ ಪ್ರೀತಿ ಇರುತ್ತೆ, ಆದರೆ ಮೂರನೇ ವ್ಯಕ್ತಿಗಳು ಬಂದು ನೆಮ್ಮದಿ ಹಾಳು ಮಾಡುತ್ತಾರೆ. ಆದಷ್ಟು ಗಂಡ ಹೆಂಡತಿ ಮಧ್ಯೆ ಜಗಳ ಬರೋದು ಮೂರನೇ ವ್ಯಕ್ತಿಯಿಂದ. ಅಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ಇಬ್ಬರ ನಡುವೆ ಮೂರನೇ ವ್ಯಕ್ತಿ ಬರದೇ ಇರೋ ಹಾಗೆ ನೋಡಿಕೊಳ್ಳಬೇಕು. ಯಾವುದಕ್ಕೂ ಸ್ಫೂರ್ತಿಯಾಗಿ ಜೊತೆಯಲ್ಲಿ ನಾನು ಇದ್ದೀನಿ ಅನ್ನೋ ಧೈರ್ಯ ಕೊಡದೇ ಇರುವ ಸಂಬಂಧಗಳ ಅವಶ್ಯಕತೆ ನಮಗೆ ಯಾಕೆ ಬೇಕು? ಭಾವನೆಗಳೇ ಇಲ್ಲದ ವ್ಯಕ್ತಿಯನ್ನು ಎಷ್ಟು ಕಾಲ ಬಲವಂತದ ಪ್ರೀತಿಯಲ್ಲಿ ಕಟ್ಟಿ ಹಾಕಲು ಸಾಧ್ಯ? ಬಿಟ್ಟು ಬಿಡೋದು ತುಂಬ ಒಳ್ಳೆಯದು. ಇಂತಹ ಪ್ರೀತಿಯನ್ನು ನಾವು ಬಯಸಬಾರದು. ಆದಷ್ಟು ದೂರ ಇರಬೇಕು. ಆವಾಗ ಮಾತ್ರ ನಿಮ್ಮ ಪ್ರೀತಿಯನ್ನು ನೀವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ.